ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸುವಿನ ದಿವ್ಯನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಆಮಂತ್ರಿಸ್ತೇನೆ. ಈ ಕಾರ್ಯಕ್ರಮಗಳಲ್ಲಿ ದೇವರು ನಿಮಗೆ ಆಶೀರ್ವಾದವನ್ನು ಕೊಟ್ಟದ್ದಲ್ಲಿ ದಯಮಾಡಿ ನೀವು ನಮಗೆ ಕರೆ ಮಾಡಿರಿ ಮತ್ತು ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನಮ್ಮ ಜೊತೆಯಲ್ಲಿ ನೀವು ಕೇಳಬಹುದು. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ವಾಕ್ಯವನ್ನು ಕೇಳುವ ಮೊದಲು ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದು ಮಾತ್ರವೇ ಅಲ್ಲ, ನಿನಗೆ ನಾವು ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹ ಮಾಡು. ಈ ದಿವಸದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಬಲಪಡಿಸಿ ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಆತನ ಮೇಲೆ ನಂಬಿಕೆಯನ್ನಿಟ್ಟವರಿಗೆ ಅನುಗ್ರಹಿಸಿರುವಂಥ ಬೇರೆ ಬೇರೆ ಆತ್ಮೀಕ ವರಗಳ ಕುರಿತು ಭಕ್ತನಾದಂಥ ಪೌಲನು ಎಫೆಸದವರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 3ರಿಂದ 14ನೇ ವಚನದ ಭಾಗಗಳನ್ನು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ನಾವು ಈಗಾಗಲೇ ಸುಮಾರು 7 ವಚನಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ನಾವು ಈ ದಿವಸ ಮುಂದಕ್ಕೆ ನಾವು ಬರೋಣ. 1ನೇ ಅಧ್ಯಾಯ 7ನೇ ವಚನ ಮತ್ತು 8ನೇ ವಚನಕ್ಕೆ ನಾವು ಹೋಗೋಣ. ಎಫೆಷಿಯನ್ಸ್ ಚಾಪ್ಟರ್ 1 ವರ್ಸ್ 7 and 8. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 7ನೇ ಮತ್ತು 8ನೇ ವಚನ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ ಎಂಬುದಾಗಿ. ಆಂಗ್ಲ ಭಾಷೆಯಲ್ಲಿ ನಾವು ಹೀಗೆ ನೋಡ್ತೇವೆ. In him we have redemption through his blood, the forgiveness of sins according to the riches of his grace, which he made to abound towards us in all wisdom and prudence. Now in verse 7, the latter part which we have read, now Paul says, in him we have redemption through his blood, the forgiveness of sin according to the riches of his grace. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಯಿತು. Now Paul brings us the very clear thought. Redemption brings in the limitless grace of God. ದೇವರ ಅಪಾರವಾದಂಥ ಕೃಪೆಯನ್ನು ಅದು ನಮ್ಮ ಮುಂದಕ್ಕೆ ತಂದು ಕೊಡುವಂಥದ್ದಾಗಿದೆ ಎಂಬಂಥ ಸತ್ಯವನ್ನು ಆತನು ಹೇಳ್ತಾ ಇದ್ದಾನೆ. ನಾವು ರೋಮಾಪುರದವರೆಗೆ ಬರೆದ ಪತ್ರ 5ನೇ ಅಧ್ಯಾಯ 20ನೇ ವಚನಕ್ಕೆ ನಾವು ಬರುವಾಗ ಭಕ್ತನಾದಂಥ ಪೌಲನು ಅಲ್ಲಿ ಏನು ಹೇಳ್ತಾ ಇದ್ದಾನೆ? Moreover, the law entered that the offense might abound, but where sin abounded, grace abounded much more. The law entered. Now 20ನೇ ವಚನದಲ್ಲಿ ನೋಡ್ರಿ. Moreover, the law entered that the offense might abound. Now we see that although the Mosaic law is not with any fault or flaw, its presence caused man's sin to increase. ನಾವು ದೇವರು ಮೋಶೆಯ ಮೂಲಕವಾಗಿ ಅನುಗ್ರಹಿಸಿಕೊಟ್ಟಂಥ ಅಪ್ಪಣೆಗಳನ್ನು ಅಥವಾ ಆತನು ನಮಗೆ ಮೋಶೆಯ ಮೂಲಕವಾಗಿ ಕೊಟ್ಟಂಥ ಯಾವತ್ತೇ ನಿಯಮಗಳನ್ನು ನಾವು ನೋಡುವಾಗ ಅದರಲ್ಲಿ ಯಾವ ಕೊರತೆ ಇರಲಿಲ್ಲ. The law of God was flawless. But what happened? ಆದರೆ ನಡೆದಂಥ ವಿಚಾರ ಏನು? What exactly happened?
ನಾವು ದೇವರ ವಾಕ್ಯವನ್ನು ತೆಗೆದು ಅಧ್ಯಯನ ಮಾಡುವಂಥ ವೇಳೆಯಲ್ಲಿ ಅದೇ ರೋಮಾಪುರದವರಿಗೆ ಬರೆದ ಪತ್ರ ನಾವು 7ನೇ ಅಧ್ಯಾಯಕ್ಕೆ ಬರುವಾಗ 7ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಹೀಗೆ ನಾವು ನೋಡ್ತೇವೆ, Therefore the law is holy and the commandment holy and just and good. Listen to me carefully. Paul says, therefore the law is holy and the commandment holy and just and good. ದೇವರು ನಮಗೆ ಕೊಟ್ಟಂಥ ಆ ಮೋಶೆ ಮೂಲಕವಾಗಿ ಅನುಗ್ರಹಿಸಿದಂಥ ಅಪ್ಪಣೆಗಳು ಅದು ಕೊರತೆ ಉಳ್ಳದ್ದಾಗಿರಲಿಲ್ಲ ಅಥವಾ ನ್ಯೂನತೆ ಉಳ್ಳದ್ದಾಗಿರಲಿಲ್ಲ. ಅದರ ಬದಲು you know what Paul is telling? The law was really holy and the commandment was very holy and it was a just law and a good law. See, the fact that the law reveals and arouses and condemns sin, bringing death to the sinner, does not mean that the law is evil. ದೇವರು ತನ್ನ ದಾಸನಾದ ಮೋಶೆ ಮೂಲಕವಾಗಿ ಕೊಟ್ಟಂಥ ಅಪ್ಪಣೆಗಳು ಅದು ಏನು ಮಾಡಿತು? ಮನುಷ್ಯನ ಪಾಪವನ್ನು ಎತ್ತಿ ತೋರಿಸಿತು, ಮನುಷ್ಯನ ಪಾಪವನ್ನು ಅದು ಖಂಡಿಸಿತು. ಮಾತ್ರವಲ್ಲದೆ ಮನುಷ್ಯನ ಪಾಪಕ್ಕೆ ಶಿಕ್ಷೆಯನ್ನು ಅದು ತೋರಿಸಿತು. ಅಷ್ಟು ಮಾಡಿದ ತಕ್ಷಣ that doesn't mean that the law is evil. ಅದು ಕೆಟ್ಟದ್ದೆಂಬುದಾಗಿ ಹೇಳುವುದಕ್ಕೆ ಆಗುವುದಿಲ್ಲ. Rather, as Paul himself has told, rather the law is a perfect reflection of God's holy character. ದೇವರು ಮೋಶೆ ಮೂಲಕವಾಗಿ ಕೊಟ್ಟಂಥ ಆ ಧರ್ಮಶಾಸ್ತ್ರ, ಆ ಅಪ್ಪಣೆಗಳು, ಆತನ ನಿಯಮಗಳು ದೇವರ ಪರಿಶುದ್ಧವಾದ ಲಕ್ಷಣವನ್ನು ತೋರಿಸುವಂತಹದ್ದು. And the standard for a child of God is to please God. The standard for a child of God is to live a life which is holy. Then what was the problem? ಹಾಗಾದ್ರೆ ಅಲ್ಲಿದ್ದಂಥ ಒಂದು ಸಮಸ್ಯೆ ಯಾವುದು? As I have already told, its presence caused, man's sin to increase. ಆದರೆ ಮನುಷ್ಯನ ಆ ಪಾಪ ಅದು ಏನಾಗ್ಲಿಕ್ಕೆ ಶುರುವಾಯ್ತಂತೆ? ಅದು ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. 7ನೇ ಅಧ್ಯಾಯ ನಾವು 8ನೇ ವಚನಕ್ಕೆ ಬರುವಾಗ ಭಕ್ತನಾದ ಪೌಲ್ ಏನು ಹೇಳ್ತಾನೆ? But sin, taking opportunity by the commandment, produced in me all manner of evil desire. For apart from the law, sin was dead. I was alive once without the law. But when the commandment came, sin revived and I died. ದೇವರ ಅಪ್ಪಣೆ ಬರುವುದಕ್ಕಿಂತ ಮುಂಚಿತವಾಗಿ ನಾನು ನನ್ನ ಪಾಪದಲ್ಲಿ ಸತ್ತವನಾಗಿದ್ದೆ. ಆದರೆ ಯಾವಾಗ ದೇವರು ತನ್ನ ದಾಸನಾದ ಮೋಶೆ ಮೂಲಕವಾಗಿ ಅಪ್ಪಣೆಗಳನ್ನು ಕೊಟ್ಟನ, ಆಗ ಹೌದು, ಪಾಪದ ನಿಮಿತ್ತವಾಗಿ ನಾನು ಜೀವವುಳ್ಳವನಾದೆ. ಅಂದರೆ I became alert and I began to commit more sin. I began to commit more sin. Now that was the problem. That is what Paul is telling. So what happened? As a result of that, men, they became more aware of their own sinfulness and their inability to keep God's perfect standard. ದೇವರ ಮಟ್ಟವನ್ನು ಕಾಯ್ದುಕೊಳ್ಳಿಕ್ಕೆ ಮನುಷ್ಯನಿಗೆ ಆಗುವುದಿಲ್ಲ ಎಂಬುವಂಥದ್ದನ್ನು ಮನುಷ್ಯನು ತಿಳ್ಕೊಂಡಾಗ, it served as a tutor to drive them to Christ. It served as a tutor to drive them to Christ. That's what we read in the book of Galatians. ಯಾವಾಗ ಆ ಒಂದು ಅಪ್ಪಣೆಗಳ ಮೂಲಕವಾಗಿ ನಮಗೆ ಇನ್ನೇನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬಂಥ ತಿಳುವಳಿಕೆ ಮನುಷ್ಯನಿಗೆ ಬಂತ,
ಆಗ ಅವನಲ್ಲಿ ಉಂಟಾದಂಥ ಒಂದು ಬಹಳ ಸ್ಪಷ್ಟವಾದಂಥ ಒಂದು ಪ್ರತಿಕ್ರಿಯೆ ಏನೆಂಬುದಾಗಿ ಭಕ್ತನಾದಂಥ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 24ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? Therefore, the law was our tutor to bring us to Christ, that we might be justified by faith. ಇವಾಗ ಆ ಅಪ್ಪಣೆಗಳು ನಾವು ದೇವರ ದೃಷ್ಟಿಯಲ್ಲಿ, ದೇವರ ಪರಿಶುದ್ಧವಾದ ದೃಷ್ಟಿಯಲ್ಲಿ ನಾವು ಪಾಪಿಗಳು ಎಂಬುದನ್ನು ತೋರಿಸಿತು. ಆದರೆ ಆ ಅಪ್ಪಣೆಗಳು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವಂಥ ಶಕ್ತಿ ಅವುಗಳಿಗಿರಲಿಲ್ಲ. It was only indicating that you are a sinful man if you do this, if you commit adultery, if you tell lies, if you commit murder. ನೀನು ಇದೆಲ್ಲ ಮಾಡಿದರೆ ನೀನು ದೇವರ ಮುಂದೆ ಅಪರಾಧಿ, ನೀನು ಪರಿಶುದ್ಧನಾದ ದೇವರ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಯು ಆರ್ ಗಿಲ್ಟಿ, ಯು ಆರ್ ಗಿಲ್ಟಿ, ಯು ಆರ್ ಗಿಲ್ಟಿ, ಯು ಆರ್ ಗಿಲ್ಟಿ. ನೀನು ಅಪರಾಧಿ, ನೀನು ಅಪರಾಧಿ, ನೀನು ಅಪರಾಧಿ. ಮನುಷ್ಯನಿಗೇನಾಯ್ತೀಗ? ತಾನು ಅಪರಾಧಿ ಎಂಬಂಥ ಮನೋಭಾವ ಅವನಿಗೆ ಬಂತು. ಆದರೆ ಅವನಿಗೆ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಅಲ್ಟಿಮೇಟ್ಲಿ ವೆನ್ ಕ್ರೈಸ್ಟ್ ಕೇಮ್, as Paul says in Galatians that we have read just now, therefore the law was our tutor to bring us to Christ, that we might be justified by faith. ಆದ್ದರಿಂದ ನಂಬಿಕೆಯ ಮೂಲಕವಾಗಿ ನಾವು ನೀತಿವಂತರಾಗುವೆವು. ಅಪ್ಪಣೆಗಳನ್ನು ಕೈಕೊಳ್ಳುವುದರಿಂದ ನಾವು ನೀತಿವಂತರಾಗಲಿಕ್ಕೆ ಆಗುವುದಿಲ್ಲ. Men and women became a thorough failure. ನನ್ನ ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಕಾನೂನುಗಳುಂಟು. ಈ ಕಾನೂನುಗಳೆಲ್ಲ ಏನು ಹೇಳ್ತದೆ? ಈ ಕಾನೂನುಗಳು ಸ್ವಲ್ಪ ಆಲೋಚನೆ ಮಾಡೋಣ. ಲೋಕದಲ್ಲಿ ನಮ್ಮ ಅನೇಕ ಕಾನೂನುಗಳುಂಟು. ನಮ್ಮ ದೇಶದಲ್ಲಿ ಇರತಕ್ಕಂಥ ಕಾನೂನುಗಳ ಪ್ರಕಾರವಾಗಿ ನೀನು ಈ ಕಾನೂನಿಗನ್ನು ಅನುಸರಿಸದಿದ್ದರೆ ನೀನು ತಪ್ಪಿತಸ್ಥನು. ಯು ಆರ್ ಗಿಲ್ಟಿ. ಒಳ್ಳೆಯದು. ನೆಕ್ಸ್ಟ್, after the law makes you a guilty person, then what is the next step? Because you are guilty, according to the guilt you are punishable. ಹಾಗಾದರೆ ಈ ಅಪರಾಧಕ್ಕೆ ಅನುಗುಣವಾಗಿ ನಿನಗೇನಾಗಬೇಕೋ? ಶಿಕ್ಷೆ ಆಗಬೇಕು. Now all the laws of the land will never tell you how I can get over the law. How can I get over the guilt? Where will I have the power to overcome all the guilt? The law says that you are guilty. The law says that you are punishable. The law condemns you that you will be condemned to prison. That's all the law does. In one sense, the law is a deterrent for men and women not to deviate from the right path. But what is happening? But in reality, what is happening? ಮನುಷ್ಯನು ಆತನ ಹೃದಯದಲ್ಲಿ ಪಾಪವಿರುವ ಕಾರಣ ನೀನು ಅವನಿಗೆ ಯಾವ ಲಾ ತಕ್ಕೊಂಡ್ರು ಅವನ ಲಾವನ್ನು ಹಿಂಬಾಲಿಸಲಿಕ್ಕೆ ಆಗೋದಿಲ್ಲ. ಇಟ್ ಮೇ ಬಿ ದ ಬೆಸ್ಟ್ ಆಫ್ ದ ಬೆಸ್ಟ್ ಲಾ ಇನ್ ದ ವರ್ಲ್ಡ್. ಇಟ್ ಮೇ ಬಿ ದ ಪ್ಯೂರೆಸ್ಟ್ ಆಫ್ ದ ಪ್ಯೂರ್ ಮೋಟಿವ್ ಲಾ. God gave the law of Moses, which was perfect. But the law was not able to save mankind. ಈ ಅಪ್ಪಣೆಗಳು ಮನುಷ್ಯನನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ. That's why God planned one thing. That's the reason why God sent His only Son, Jesus Christ, more than 2000 years ago, who took upon Himself the guilt of the humanity. ಮನುಷ್ಯನ ಅಪರಾಧವನ್ನು ತನ್ನ ಮೇಲೆ ಆತನು ತೆಕ್ಕೊಂಡು ನಾನು ಮತ್ತು ನೀನು ಲಾ ಪ್ರಕಾರವಾಗಿ ಸಾಯಬೇಕಾಗಿತ್ತು. The Lord declared you guilty and you are worthy to be punished and you should go to hell. That's a punishment. For all have sinned and come short of the glory of God.
ಮನುಷ್ಯರೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. That's the law. Every sin that man commits, he will be accountable before God. The law will not allow you to escape from what God has done. Now God is preparing a way of escape. God, having known that men and women cannot simply get themselves out of the law and the bondage, He prepared a way. What is that way? What is that way? ಆ ಒಂದು ಮಾರ್ಗ ಯಾವುದದು? That is, He sent His only holy Son of God, who took upon Himself the guilt of the whole world. ಈ ಲೋಕದ ಮನುಷ್ಯರ ಎಲ್ಲ ಅಪರಾಧವನ್ನು ಆತನ ಮೇಲೆ ಆತನು ತಕ್ಕೊಂಡನು. And according to the law of God, the punishment of God fell upon His own Son, Jesus Christ, and that's why He died on the cross. ಅನೇಕರು ಪ್ರಶ್ನೆ ಕೇಳ್ತಾರೆ, ಯೇಸು ಕ್ರಿಸ್ತನು ಕ್ರೂಜಲ್ಲಿ ಯಾಕೆ ಸಾಯಬೇಕಿತ್ತು? ದೇವರಿಗೆ ಮನುಷ್ಯರನ್ನು ಬಿಡುಗಡೆ ಮಾಡಲಿಕ್ಕೆ ಬೇರೆ ದಾರಿ ಇರಲಿಲ್ವಾ? God is a God who is the author of the law. And according to the Lord God who is the author of the law, ಆ ಅಪ್ಪಣೆಗಳನ್ನು ಉಂಟು ಮಾಡಿದಂಥ ಪರಿಶುದ್ಧನಾದಂಥ ದೇವರು ಆತನು ಆ ಅಪ್ಪಣೆಗೆ ಅನುಸಾರವಾಗಿ ತೀರ್ಪು ಮಾಡಬೇಕೀಗ. Now when a guilty person comes before God, before the judge, now the judge has no authority to free him. Now he has to declare two things. Number one, on the basis of the evidences, whether this man is guilty or not. Now the judge has a twofold duty. What are they? ಒಬ್ಬ ನ್ಯಾಯಾಧೀಶನಿಗಿರತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಕೆ. ಅದಕ್ಕಾಗಿ ಕೋರ್ಟ್ನಲ್ಲಿ ಕೇಸುಗಳು, ಆ ವಾದ ವಿವಾದಗಳು ಅನೇಕ ತಿಂಗಳುಗಳು, ವರ್ಷಗಳವರೆಗೆ ನಡೀತದೆ. ಆ ನ್ಯಾಯಾಧೀಶನೇನು ಮಾಡ್ತಾನೆ? ಆತನು ಈ ಎಲ್ಲ ವಾದ ವಿವಾದಗಳನ್ನು ಕೇಳ್ತಾನೆ. ಆತನ ಮುಂದೆ ಕೊಟ್ಟಂಥ ಎಲ್ಲ ಪುರಾವೆಗಳನ್ನು ಆತನು ಲೆಕ್ಕಕ್ಕೆ ತಗೊಳ್ತಾನೆ. ಕೊನೆಗೆ ಆನ್ ದ ಬೇಸಿಸ್ ಆಫ್ ದ ಆರ್ಗ್ಯುಮೆಂಟ್ಸ್ ಪ್ರೋ ಆ್ಯಂಡ್ ಅಗೇನ್ಸ್ಟ್, ಪರ ವಿರೋಧ ವಾದಗಳನ್ನು ಆಲಿಸಿದಂಥ ಆ ನ್ಯಾಯಾಧೀಶನು ತನ್ನ ಮುಂದೆ ಇರತಕ್ಕಂಥ ಪುರಾವೆಗಳನ್ನು ಸಹ, ದಾಖಲೆಗಳನ್ನು ಸಹ ನೋಡಿ ಆತನೀಗ ಆ ಬರೆಯಲ್ಪಟ್ಟಂಥ ನ್ಯಾಯದ ಆ ಬೇರೆ ಬೇರೆ ಕಾಲಮ್ಗಳ ಪ್ರಕಾರ, ಆ ರೂಲ್ಸ್ ರೆಗ್ಯುಲೇಷನ್ಗಳ ಪ್ರಕಾರವಾಗಿ ಆತನೇನು ಹೇಳಬೇಕೀಗ? ಅಕಾರ್ಡಿಂಗ್ ಟು ದಿಸ್ ಲಾ, ದಿಸ್ ಲಾ, ದಿಸ್ ಲಾ, ದಿಸ್ ಮ್ಯಾನ್ ಸ್ಟ್ಯಾಂಡ್ಸ್ ಕಂಡೆಮ್ಡ್. ಈ ಒಂದು ಕ್ರಮದ ಪ್ರಕಾರ, ಈ ಒಂದು ರೂಲ್ನ ಪ್ರಕಾರ, ಈ ಒಂದು ಲಾ ಪ್ರಕಾರವಾಗಿ ನನ್ನ ಮುಂದೆ ಇರತಕ್ಕಂಥ ಈ ಮನುಷ್ಯನು ನಾನು ಕೇಳಿದಂಥ ವಾದ ವಿವಾದಗಳ ಹಿನ್ನೆಲೆಯಲ್ಲಿ, ನಾನು ಕೇಳಿದಂಥ ನೋಡಿದಂಥ ಪುರಾವೆಗಳ ಹಿನ್ನೆಲೆಯಲ್ಲಿ ನ್ಯಾಯವಾಗಿ ನಾನು ಹೇಳತಕ್ಕಂಥ ಮಾತೇನೆಂದರೆ, ಈ ಮನುಷ್ಯನು ಆತನು ತಪ್ಪಿತಸ್ಥನಾಗಿದ್ದಾನೆ. ಒಂದು. ಎರಡನೇ ಜವಾಬ್ದಾರಿಕೆ ಉಂಟೀಗ. ಏನದು ಜವಾಬ್ದಾರಿ? ಆ ಲಾದಲ್ಲಿ ಬರೆದಿರ್ತದೆ, ಈ ರೀತಿಯ ಅಪರಾಧಗಳನ್ನು ಮಾಡಿದವನಿಗೆ ಈ ರೀತಿಯಾದಂಥ ಶಿಕ್ಷೆ ಆಗಬೇಕು, ಈ ರೀತಿಯಾದ ಅಪರಾಧಗಳನ್ನು ಮಾಡಿದವರಿಗೆ ಇಂಥ ಶಿಕ್ಷೆ ಆಗಬೇಕು. ಯಾವ ಲಾದಲ್ಲಿಯೂ ಕೂಡ ಈ ಎಲ್ಲ ಅಪರಾಧಗಳನ್ನು ಮಾಡಿದವನಿಗೆ ಶಿಕ್ಷೆನೇ ಇಲ್ಲ ಅಂತ ಹೇಳಿಕೊಂಡು ಯಾವ ದೇಶದ ಲಾ ಕೂಡ ಇಲ್ಲ. There is no law which says that if he is found guilty, that he could be released. No. The moment he is found guilty, ಒಬ್ಬ ಮನುಷ್ಯನು ಆತನ ಅಪರಾಧಿಯಾಗಿ ನಿಂತ ತಕ್ಷಣ ಅದೇ ಲಾ ಪ್ರಕಾರವಾಗಿ ಆತನಿಗೆ ಇವಾಗ ನ್ಯಾಯಾಧೀಶನು ಪ್ರೊನೌನ್ಸ್ ಮಾಡಬೇಕು. ಏನೋ ಜಡ್ಜ್ಮೆಂಟ್, ಆತನು ಒಂದು ತೀರ್ಪನ್ನೀಗ ಹೇಳಬೇಕು. ಆ ತೀರ್ಪು ಏನದು? ಈ ಒಂದು ಕಾನೂನಿಗೆ ಅನುಗುಣವಾಗಿ ಈತನಿಗೆ ನಾನು ಇಂಥ ಒಂದು ತೀರ್ಪನ್ನು ನಾನು ಸಾರುತ್ತೇನೆ. ಆದ್ದರಿಂದ ನೀವು ಕೆಲವು ಸಾರಿ ನೋಡ್ಬೋದು, ಕೋರ್ಟಿನಲ್ಲಿ ಎರಡು ರೀತಿಯ ಜಡ್ಜ್ಮೆಂಟ್ ಬರ್ತದೆ.
ಯಾವುದದು? ಒಂದನೇದು, ಈ ಮನುಷ್ಯ ಗಿಲ್ಟಿಯೋ ಅಲ್ಲವ, ಅಪರಾಧಿಯೋ ಅಲ್ಲವ. ಅದಾದ ನಂತರ ಕೆಲವು ದಿವಸದ ನಂತರ ಪೋಸ್ಟ್ಪೋನ್ ಮಾಡ್ತಾರೆ. ಯಾವುದಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ? ಇವಾಗ ಆ ನ್ಯಾಯಾಧೀಶರು ಆತನಿಗೆ ಸಲ್ಲಬೇಕಾದಂಥ ಆ ಶಿಕ್ಷೆ ಏನೆಂಬುವಂಥದ್ದನ್ನು ಡಿಕ್ಲೇರ್ ಮಾಡುವುದನ್ನು ಕೇಳಲಿಕ್ಕಾಗಿ. Now he has got a particular day where he has to, on the basis of the entire case that he has seen, ಆತನು ನೋಡಿದಂಥ ಆ ಎಲ್ಲ ಚರಿತ್ರೆ ಹಿನ್ನೆಲೆಯಲ್ಲಿ ಆತನ ವ್ಯಕ್ತಿಗೆ, ಆ ತಪ್ಪಿತಸ್ಥನಿಗೆ ಸಿಗಬೇಕಾದ ಪನಿಷ್ಮೆಂಟ್ ಅದನ್ನು ಡಿಕ್ಲೇರ್ ಮಾಡಬೇಕು. Now come back to the scripture. You know what the Bible says? You and I, we stand before God as guilty sinners. ನಾವು ದೇವರ ಮುಂದೆ ಅಪರಾಧಿಗಳ ಸ್ಥಾನದಲ್ಲಿ ನಾವು ನಿಂತಿದ್ದೇವೆ. ಸೆಕೆಂಡ್ ಜಡ್ಜ್ಮೆಂಟ್, ಅಪರಾಧಕ್ಕೆ ದೇವರು ಕೊಟ್ಟ ಶಿಕ್ಷೆ ಮರಣ. God has given the punishment death. ಪಾಪ ಮಾಡುವ ಪ್ರಾಣಿ ಅದು ಸಾಯಲೇಬೇಕು. The sinner shall die. So God had no other option. God in his wisdom sent his only son, a man who was holy in his birth, a man who was holy in his lifetime. ತನ್ನ ಜೀವನದಲ್ಲಿ, ತನ್ನ ಹುಟ್ಟುವಿಕೆಯಲ್ಲಿ ಯಾವ ನಿರ್ದೋಷವಿಲ್ಲದಿದ್ದಂಥ ಯೇಸು ಕ್ರಿಸ್ತನು, ಆತನು ನಿನ್ನ ಮತ್ತು ನನ್ನ ಪಾಪದ ದಂಡನೆಯನ್ನು ಅನುಭವಿಸುವುದಕ್ಕಾಗಿ ಕಲ್ವಾರಿಯ ಕ್ರೂಜೆಯಲ್ಲಿ ದೇವರು ಆತನನ್ನು ಸಾಯುವುದಕ್ಕೆ ಬಿಟ್ಟ. That's the reason why Jesus died. ಯೇಸು ಕ್ರಿಸ್ತನು ಸುಮ್ಮನೆ ಸತ್ತದ್ದಲ್ಲ, ಅಥವಾ ಯಾರೋ ಅವನನ್ನು ಒಂದು ಒತ್ತಾಯದಿಂದ ಅವನನ್ನು ಕ್ರೂಜೆಗೆ ಹಾಕಿದ್ದಲ್ಲ. Jesus Christ, he died voluntarily on your behalf and on my behalf. You and I, we stand condemned by the law as guilty and worthy for death. ಮರಣಕ್ಕೆ ಯೋಗ್ಯರಾದ ನನ್ನನ್ನು, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಸತ್ತನು. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ದಿವಸದಲ್ಲಿ ನಾವು ಎಷ್ಟು ಸಂತೋಷ ಪಡಬೇಕು. ಯೇಸು ಕ್ರಿಸ್ತನ ಮರಣದಿಂದ ನನಗೆ ಬಿಡುಗಡೆ. ನಾನು ಸಾಯಬೇಕಾಗಿತ್ತು, ಆದರೆ ಯೇಸು ಕ್ರಿಸ್ತನು ಸತ್ತನು. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೇಳುವಂಥ ನಿಮ್ಮಲ್ಲಿ ಯಾರಾದರೂ, ಅಯ್ಯೋ ನಾನು ಆ ಯೇಸುವನ್ನು ನಂಬುತ್ತೇನೆ, ಆತನನ್ನು ನಂಬುವುದರಿಂದ ನನ್ನ ಪಾಪ ಪರಿಹಾರವಾಗುವುದಾದರೆ ನನಗೆ ಆತನು ಬೇಕು, ನಾನು ಆತನನ್ನು ಸ್ವೀಕಾರ ಮಾಡುತ್ತೇನೆ ಎಂಬುದಾಗಿ ಹೇಳುವುದಾದರೆ ಈ ದಿವಸದಲ್ಲಿ ಆ ತೀರ್ಮಾನವನ್ನು ಮಾಡಿರಿ. The Lord is inviting you to accept him as your savior. He is not inviting you to a religion called Christianity. ಕ್ರೈಸ್ತತ್ವದ ಧರ್ಮಕ್ಕೆ ನಿಮ್ಮನ್ನು ಆತನು ಕರೀತಾ ಇಲ್ಲ. He is calling you for a redemption in Christ. ಯೇಸು ಕ್ರಿಸ್ತನಲ್ಲಿ ಸಿಕ್ಕುವಂಥ ಬಿಡುಗಡೆ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದಂಥ ಯೇಸುವಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಆ ಕುಮಾರನಲ್ಲಿ ನೀ ನಮಗೆ ಪಾಪ ವಿಮೋಚನೆಯನ್ನು ಸಿದ್ಧ ಮಾಡಿದಿ. ಮಾನವರಾದಂಥ ನಾವು ದೇವರೇ, ನೀ ನಮಗೆ ಕೊಟ್ಟಂಥ ಅಪ್ಪಣೆಗಳ ಪ್ರಕಾರವಾಗಿ ನಾವು ಪಾಪ ಮಾಡಿದವರು, ಪಾಪಕ್ಕೆ ನಾವು ಯೋಗ್ಯವಾದ ಶಿಕ್ಷೆಯನ್ನು ನಾವು ಅನುಭವಿಸುವವರು. ನನ್ನ ಸ್ವಾಮಿ, ನಮ್ಮ ದೇವರೇ, ಆದರೆ ಪಾಪಿಗಳಾದಂಥ ನಮ್ಮನ್ನು ಮರಣದಂಡನೆಗೆ ಒಪ್ಪಿಸದೆ ನನ್ನ ಬದಲಾಗಿ ಯೇಸುವನ್ನು ನೀನು ಮರಣದಂಡನೆಗೆ ಒಪ್ಪಿಸಿದಿ. ಈಗ ನಾನು ಆತನನ್ನು ನಂಬುವಾಗ ನನಗೆ ಪಾಪ ಪರಿಹಾರ, ಪಾಪದ ವಿಮೋಚನೆ, ನನಗೆ ಪರಿಪೂರ್ಣವಾದಂಥ ಬಿಡುಗಡೆಯನ್ನು ನನಗೆ ಕೊಡುತ್ತೆ. ದೇವರೇ, ಈ ದಿವಸದಲ್ಲಿ ಯಾರಾದರೂ ಈ ಸಂದೇಶವನ್ನು ಕೇಳಿ, ಸ್ವಾಮಿ ನನ್ನ ಜೀವನದೊಳಗೆ ಪ್ರವೇಶ ಮಾಡು ಎಂಬುದಾಗಿ ಹೇಳುವವರಿದ್ದಲ್ಲಿ ಅವರ ನೀನು ಕರುಣಿಸು, ಆಶೀರ್ವದಿಸು. ನೀನವರ ಜೊತೆಯಲ್ಲಿ ಮಾತನಾಡು. ನಿನ್ನ ಆರಕ್ಷಣೆಯನ್ನು ಅನುಭವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಮೇನ್.